ಹಸ್ತ ನಕ್ಷತ್ರ ಕನ್ಯಾ ರಾಶಿಯ ಬಗ್ಗೆ ಈಗ ಚಿಂತನೆಯನ್ನು ನಡೆಸೋಣ. ಸೃಜನಶೀಲತೆ, ನಿರಂತರ ಉತ್ಸಾಹ, ಸ್ವಲ್ಪವೂ ಸೋಮಾರಿತನ ಇಲ್ಲ, ಕೈ ಚಳಕ, ಶಿಲ್ಪಿ ವಿದ್ಯೆ ಅಥವಾ ಕನ್ಸ್ಟ್ರಕ್ಷನ್ಸು, ಯಾವುದೇ ಇಂಥ ಕೆಲಸಗಳಲ್ಲಿ ಎತ್ತಿ ಹಿಡಿದ ಕೈ ಅಂದರೆ ಅದು ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರ ಅಂದರೆ ಕೈಗೆ ರೆಸ್ಟೇ ಇಲ್ಲ ಅಂತ ಅರ್ಥ. ಹಸ್ತ ಅಂದರೆ ಕೈ 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 ಯಾವತ್ತೂ ಕೂಡ ಕೆಲಸ ಮಾಡ್ತಾನೇ ಇರುತ್ತೆ. ಹಸ್ತ ಒಂದು ವೇಳೆ ಸ್ತ್ರೀಯರಾಗಿದ್ದರೆ ಕಸೂತಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಇಲ್ಲ ಫೋಟೋ ಮಾಡ್ತಾರೆ, ಅಥವಾ ಇನ್ನೇನೋ ಮನೆ ಕ್ಲೀನ್ ಮಾಡ್ತಾರೆ, ಅಥವಾ ಇನ್ನೇನೋ ಒಟ್ಟು ಕೆಲಸವನ್ನು ಮಾಡ್ತಾನೇ ಇರ್ತಾರೆ. ಇನ್ನೊಬ್ರಿಗೆ ಅಲಂಕಾರ ಮಾಡ್ತಾರೆ, ತಾವು ಅಲಂಕಾರ ಮಾಡ್ತಾರೆ. ಒಟ್ಟು ಏನಾದರೂ ಒಂದು ಸೃಜನಶೀಲತೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಪುರುಷರಾಗಿದ್ದರೆ ಕೆಲವರು ಶಿಲ್ಪಿಗಳಾಗಿರ್ತಾರೆ, ಇಲ್ಲ ಏನಿಲ್ಲ ಅಂತಂದ್ರೆ ಮನೆ ಕಟ್ಟಿಸ್ತಾ ಇರ್ತಾರೆ, ಬಿಲ್ಡಿಂಗ್ ಕಟ್ಟಿಸ್ತಾರೆ, ಇಲ್ಲ ಮನೆ ಇದ್ದರೆ ಅದನ್ನು ರಿಪೇರಿ ಮಾಡ್ತಾ ಇರ್ತಾರೆ, ಅಥವಾ ಮನೆಗೆ ಅಲಂಕಾರ ಮಾಡ್ತಿರ್ತಾರೆ. ಇಂಥ ವ್ಯಕ್ತಿತ್ವವನ್ನು ಒಟ್ಟು ಯಾರೂ ಕೂಡ ಸೋಮಾರಿತನದಲ್ಲಿ ಇರೋರಲ್ಲ. ತುಂಬ ಆ್ಯಕ್ಟಿವ್ ಆಗಿರುವಂಥವರು ಹಸ್ತ ನಕ್ಷತ್ರದವರು. ಹಸ್ತ ನಕ್ಷತ್ರದ ದೇವತೆ ಅದು ಸೂರ್ಯ, ಸವಿತೃ ಅಂತ. ಸೂರ್ಯನ ಅನುಗ್ರಹ ಇವರಲ್ಲಿ ಇರೋದರಿಂದಾಗಿ ಸೋಮಾರಿತನಕ್ಕೆ ಅವಕಾಶವೇ ಇಲ್ಲ. ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರ್ತಾರೆ. 10 ಜನರ ಕೆಲಸವನ್ನು ಒಬ್ಬರೇ ಮಾಡ್ತಾರೆ. ತುಂಬ ಹಸ್ತ ನಕ್ಷತ್ರದವರು ಒಬ್ಬರು ಮನೆಯಲ್ಲಿದ್ದರೆ ಅವರ ಮನೆ ಖಂಡಿತ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ. ಎಲ್ಲ ವಿಧವಾದ ದುಡಿಮೆಗಳನ್ನೂ ಮಾಡ್ತಾರೆ ಮತ್ತು ಅದನ್ನು ಅಚ್ಚುಕಟ್ಟಾಗಿ ಇಡ್ತಾರೆ, ಅದನ್ನು ಸಂರಕ್ಷಣೆ ಮಾಡ್ತಾರೆ. ಒಂದು ಸಣ್ಣ ಕಸದಿಂದಲೂ ಕೂಡ ಅದಕ್ಕೊಂದು ಮೌಲ್ಯ ಬರುವ ಹಾಗೆ ಮಾಡ್ತಾರೆ. ಅಂತಹ ಸ್ವಭಾವ ಹಸ್ತ ನಕ್ಷತ್ರದವರದು, ಕನ್ಯಾ ರಾಶಿಯವರದಾಗಿರುತ್ತೆ. ಯಾವುದನ್ನು ಕೂಡ ವ್ಯರ್ಥವನ್ನಾಗಿ ಮಾಡಲ್ಲ, ಯಾವುದನ್ನು ಅಗೌರವ ಮಾಡಲ್ಲ. ಹಸ್ತ ನಕ್ಷತ್ರದವರಲ್ಲಿರುವ ಒಂದು ದೋಷ, ಅವರಲ್ಲಿ ಸ್ವಲ್ಪ ವಿನಯ ಇರಲ್ಲ ಅಂತ. ಎಲ್ಲ ಇರುತ್ತೆ, ಸ್ವಲ್ಪ ದೊಡ್ಡವರಿಗೆ ತಗ್ಗಿ ಬಗ್ಗಿ ನಡೆಯಲ್ಲ ಅಂತ. ಅದೊಂದು ದೋಷ ಅವರ ಮೇಲೆ ಯಾವಾಗಲೂ ಅದೊಂದು ಅಪವಾದ. ಒಂದು ಕಥೆ ಇದೆ, ಅದು ಹಸ್ತ ನಕ್ಷತ್ರದವರಿಗೆ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಪ್ರಸಿದ್ಧವಾದ ಕಥೆ ಇದೆ. ಆ ಕಥೆನ ನೋಡಿ ನಮ್ಮನ್ನು ನಾವು ತಿದ್ಕೊಳ್ಬೇಕು ಅಷ್ಟೆ. ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದ. ಆ ಮಗನ ಮೇಲೆ ತುಂಬ ವಾತ್ಸಲ್ಯ ತಾಯಿಗೆ. ಒಮ್ಮೆ ಏನೋ ಒಂದು ತಲೆ ಮೇಲೆ ಏನೋ ಮೇಲಿಂದ ಕಬ್ಬಣ ಬೀಳೋ ಥರ ಇತ್ತು, ಏನೋ ಒಂದು ಬೀಳೋ ಥರ ಇತ್ತು. ಅವಳು ಕೈ ಅಡ್ಡ ಇಟ್ಟು ತನ್ನ ಕೈಯನ್ನೇ ಗಾಯ ಮಾಡ್ಕೊಳ್ತಾಳೆ, ಮಗನಿಗೇನೂ ಆಗಲ್ಲ. ಸಾಮಾನ್ಯ ತಾಯಿಯಂದ್ರಲ್ಲಿ ಇರುವಂತಹ ವಾತ್ಸಲ್ಯ ಹಾಗೇ ಇರುತ್ತೆ. ಅವನು ಬಹುಶಃ ಹಸ್ತ ನಕ್ಷತ್ರದವನು ಇರಬೇಕು. ಅವನು ಮುಂದೆ ದೊಡ್ಡ ಶಿಲ್ಪಿಕಾರ ಆಗ್ತಾನೆ. ಆ ಮಗ ಅವನು ಏನಾದರೂ ಸಣ್ಣ ವಯಸ್ಸಿನಲ್ಲಿ ಒಂದು ಮಣ್ಣಿನ ಬೊಂಬೆಗಳನ್ನ ಮಾಡ್ತಾನೆ, ಮಣ್ಣಿನ ಹಕ್ಕಿಗಳನ್ನ ಮಾಡ್ತಾನೆ. ಅದು ಹೇಗೆ ಕಾಣಿಸ್ತಿತ್ತು ಅಂದರೆ, ಅದು ನಿಜವಾಗಿಯೂ ಜೀವ ತುಂಬಿರುವ ಒಂದು ಪ್ರಾಣಿಯಂತೆ ಕಾಣಿಸ್ತಿತ್ತು. ಅವನೇನಾದರೂ ಒಂದು ಮಾಡಿದ್ರೆ ಎಲ್ಲರೂ ಹೊಗಳ್ತಾ ಇದ್ದರು. ದೊಡ್ಡವನಾದ ಮೇಲೆ ರಾಜನ ಆಸ್ಥಾನದಲ್ಲಿ ಇವನಿಗೆ ಕೆಲಸ ಸಿಗುತ್ತೆ. ರಾಜರುಗಳೆಲ್ಲ ಕರೆದು ಇವನಿಗೆ ಕೆಲಸವನ್ನು ಹೇಳ್ತಾರೆ. ಯಾಕೆಂದರೆ ಅವನು ಏನಾದರೂ ಒಂದು ಶಿಲ್ಪವನ್ನು ರಚನೆ ಮಾಡಿದ್ರೆ ಜೀವಕಳೆ ತುಂಬಿರುತ್ತೆ. ಅದು ಮುಖ ನೋಡಿದ್ರೆ ನಿಜಕ್ಕೂ ಕೂಡ ಇದು ಜೀವಂತ ವಸ್ತು ಅಂತ ಅನಿಸಬೇಕು, ಅಷ್ಟೂ ಚೆನ್ನಾಗಿ ರಚನೆ ಮಾಡ್ತಾ ಇದ್ದ. ಹೀಗೆ ಎಚ್ಚರ ತಪ್ಪಿ ನಿದ್ದೆಗೆಟ್ಟು ಊಟ ಬಿಟ್ಟು ಅವನು ತನ್ನನ್ನು ತಾನು ಆ ಕೆಲಸದಲ್ಲಿ ತೊಡಗಿಸಿಕೊಳ್ತಾ ಇದ್ದ. ತಾಯಿಗೆ ತುಂಬ ದುಃಖ. ಅಯ್ಯೋ, ಮಗ ಊಟ ಮಾಡಲ್ಲ, ಮಗ ನಿದ್ದೆ ಮಾಡಲ್ಲ ಅಂತ ತಾಯಿಗೆ ಅದೊಂದೇ ದುಃಖ. ಅವಳು ಯಾವಾಗಲೂ ನೀನು ಊಟಕ್ಕೆ ಬಾ, ನಿದ್ದೆ ಮಾಡು ಹೀಗೆ ಹೇಳ್ತಿರ್ಬೇಕಾದ್ರೆ ಅವನು ತಾಯಿಗೆ ಯಾವಾಗಲೂ ಉದಾಸೀನ ಮಾಡೋದು. ನೀನು ನನ್ನ ಕಲೆಗೆ ಬೆಲೆ ಕೊಡಲ್ಲ, ಯಾವಾಗಲೂ ಊಟ ಮಾಡುವಂಥ ಬೈತಿ, ಯಾವಾಗಲೂ ನಿದ್ದೆ ಮಾಡುವಂಥ ಬೈತಿ ಅಂತ ತಾಯಿಯನ್ನು ತುಂಬ ಅವನು ತಿರಸ್ಕಾರದಲ್ಲಿ ನೋಡ್ತಾ ಇದ್ದ ಆ ಹುಡುಗ. ಒಮ್ಮೆ ರಾಜನ ಒಂದು ತುಂಬ ಪರೀಕ್ಷೆಗೆ ಒಳಪಡಲ್ಪಡುವಂತಹ ಒಂದು ಒಳ್ಳೆಯ ಮೂರ್ತಿಯನ್ನು ರಚನೆ ಮಾಡಲಿಕ್ಕೆ ಹೇಳ್ತಾನೆ ರಾಜ. ಇದನ್ನು ನೀನು ಮಾಡಬೇಕು, ಯಾಕೆಂತಂದರೆ ಇದು ಅನೇಕ ರಾಜರು ಒಪ್ಪಿಕೊಳ್ಬೇಕು, ಹಾಗೆ ಮಾಡಿಕೊಡ್ಬೇಕು. ಅದರಲ್ಲಿ ಇವನು ಸೋತು ಹೋಗ್ತಾನೆ. ಅದರಲ್ಲಿ ಜೀವಕಳೆ ತುಂಬಲಿಕ್ಕೆ ಆಗಲ್ಲ ಇವನಿಗೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ಮೂರ್ತಿ ಚೆನ್ನಾಗಾಗೋಲ್ಲ. ತುಂಬ ದುಃಖದಲ್ಲಿ ಅವತ್ತು ಮಧ್ಯರಾತ್ರಿಯ ತನಕ ಕೆಲಸ ಮಾಡಿ ಬಂದು ಮಲಗಬೇಕು ಅಂತ ಬರ್ತಾನೆ. ತಾಯಿ ಮಲಗಿರ್ತಾಳೆ. ಆ ತಾಯಿಯ ಕೈ ನೋಡ್ತಾನೆ. ತಾಯಿಯ ಕೈ ನೋಡಿದಾಗ ಅವನಿಗೆ ಅನಿಸುತ್ತೆ, ಆ ಬಾಲ್ಯದಲ್ಲಿ ತನ್ನ ತಲೆ ಮೇಲೆ ಬೀಳೋದನ್ನು ತಾಯಿ ತಡೆದಿರ್ತಾಳಲ್ಲ, ಆ ಕೈಯಲ್ಲಿರುವ ಗಾಯವನ್ನು ನೋಡ್ತಾನೆ. ನನಗೋಸ್ಕರ ಈ ಒಂದು ಹೃದಯ ಎಷ್ಟು ಕಷ್ಟಪಡುತ್ತೆ. ತನ್ನ ಕೈಯನ್ನೇ ಗಾಯ ಮಾಡಿಕೊಂಡು ಇನ್ನೂ ಕೂಡ ಗಾಯದ ಚಿಹ್ನೆ ಇದೆ. ಆ ಕೈ ಮುಂದೆ ಈ ಕೈಯಲ್ಲಿ ಅಹಂಕಾರ ಹೋಗುತ್ತೆ ಅವನಿಗೆ. ಆ ರಾತ್ರಿ ಅವನಿಗೆ ಜ್ಞಾನೋದಯ ಆಗುತ್ತೆ.
ಅಹಂಕಾರ ಹೋಗುತ್ತೆ. ಅವತ್ತಿನಿಂದ ಅಹಂಕಾರ ಪರಿತ್ಯಾಗ ಮಾಡಿ ಅವನು ಕೆಲಸದಲ್ಲಿ ಮುಂದುವರಿತಾನೆ, ತುಂಬ ಯಶಸ್ವಿ ಆಗ್ತಾನೆ ಅಂತ ಒಂದು ಕಥೆ. ಹಾಗೆ ನಾವು ಯಾವತ್ತೂ ಕೂಡ ಉತ್ತಮರಿಗೆ ಗೌರವವನ್ನು ನೀಡಬೇಕು, ಸಣ್ಣವರಲ್ಲಿ ವಾತ್ಸಲ್ಯ ತೋರಿಸಬೇಕು. ಆಗ ಅವರನ್ನು ಹಿಡಿದು ನಿಲ್ಲಿಸೋರೇ ಇಲ್ಲ. ಸಮಾಜದಲ್ಲಿ ತುಂಬ ಒಳ್ಳೆಯ ವ್ಯಕ್ತಿಗಳಾಗ್ತಾರೆ ಹಸ್ತ ನಕ್ಷತ್ರದವರು ಅಂತ. ಯಾಕೆಂದರೆ ಅವರಲ್ಲಿರುವಂತಹ ಕೌಶಲ್ಯ, ಸೃಜನಶೀಲತೆ ಮತ್ತು ಆ ಒಂದು ಉತ್ಸಾಹ ಜೀವನದಲ್ಲಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಒಳ್ಳೆಯ ಗುಣಗಳನ್ನು ಅವರು ಅಳವಡಿಸಿಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಹಸ್ತ ನಕ್ಷತ್ರದ ಬಗ್ಗೆ ಹೇಳುವಂತಹ ಒಂದು ಶ್ಲೋಕ, ಹಸ್ತೆ ಜಾತೋ ಮಹಾಚಕ್ಷು ದಕ್ಷ ಶಿಲ್ಪ ವಿಶಾರದ, ಸ್ವಲ್ಪ ಕಣ್ಣು ದೊಡ್ಡದಾಗಿರುತ್ತೆ ಅಂತ, ಶಿಲ್ಪ ವಿಶಾರದ ಸೌಮ್ಯವಾಕ್ಯ, ಎಲ್ರಿಗೂ ಕೂಡ ಖುಷಿಯಾಗುವಂತೆ ಮಾತಾಡ್ತಾರೆ, ಸ್ವಲ್ಪ ಹೃದಯ ಕೆಟ್ಟದಾಗಿರುತ್ತೆ ಅಂತ. ಕೃತಿ ದಕ್ಷ ಧನವಾನ್ ಸುಖಭಾಗ್ ಭವೇತ್ ಅಂತ, ಹಣ ಸಂಪಾದನೆಯನ್ನು ಮಾಡ್ತಾರೆ, ಸುಖವನ್ನು ಅಪೇಕ್ಷೆ ಪಡ್ತಾರೆ, ಕದ್ದು ಮುಚ್ಚಿಯಾದರೂ ಸುಖವನ್ನು ಅನುಭವಿಸ್ತಾರೆ ಅಂತ. ಕಲೆಗಳಲ್ಲಿ ಒಳ್ಳೆಯ ಪರಿಣತಿ ಇರುತ್ತೆ. ಆದ್ದರಿಂದ ಕೈಯಲ್ಲಿ ಕೌಶಲ್ಯ ಇರುತ್ತೆ, ಜೀವನದಲ್ಲಿ ಸಾಧನೆ ಇರುತ್ತೆ, ಮತ್ತು ಏನು ಕಮಿಟ್ಮೆಂಟೋ ಅದನ್ನು ಮಾಡ್ತಾರೆ, ಅದರಲ್ಲೇನೋ ಹಿಂದೆ ಎಲ್ಲ ಮುಂದಿಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಬುದ್ಧಿಶಕ್ತಿ, ಆ ತೀಕ್ಷ್ಣ, ಯಾರಿಗೂ ಹೊಳೆಯದ ವಿಚಾರಗಳು ಅವ್ರಿಗೆ ಹೊಳಿತಾ ಇರುತ್ತೆ. ಆ ಥರ ಇರುತ್ತೆ ಹಸ್ತ ನಕ್ಷತ್ರದವರು. ಒಳ್ಳೆಯ ಚಾತುರ್ಯದಿಂದ ಕೂಡಿರ್ತಾರೆ. ಸೂರ್ಯನನ್ನು ಇವರು ವಿಶೇಷವಾಗಿ ಆರಾಧನೆ ಮಾಡಬೇಕು. ಅದರಿಂದ ಇಂಥ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಯಾಕೆಂದರೆ ಸೂರ್ಯನೇ ನಕ್ಷತ್ರದ ದೇವತೆ. ಆದ್ದರಿಂದ ಸವಿತೃ ನಾಮಕನಾಗಿರುವಂತಹ ಸೂರ್ಯನಲ್ಲಿ ಇರುವಂತಹ ನಾರಾಯಣ ದೇವರನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು. ಅದಕ್ಕೆ ಇವರು ಏನು ಮಾಡಬೇಕು ಅಂದರೆ, ನಿತ್ಯವೂ ಕೂಡ ಸುಮಾರು ಬೆಳಿಗ್ಗೆ 9 ಗಂಟೆ 9:30 ಅಷ್ಟೊತ್ತಿಗೆ ಸೂರ್ಯನನ್ನೇ ನೋಡ್ತಾ ಒಂದು 10 ನಿಮಿಷವಾದರೂ ಕೂಡ ಸೂರ್ಯದೇವರಲ್ಲಿ ತಮ್ಮೆಲ್ಲ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಹಸ್ತ ನಕ್ಷತ್ರದವರು. ನಿತ್ಯ ಒಂದು ದಿವಸವೂ ಜೀವನದಲ್ಲಿ ಮರಿದೇ ಈ ಕೆಲಸ ಮಾಡಬೇಕು. ಕೇವಲ ಸೂರ್ಯಮಂಡಲ ಗ್ರಹವನ್ನು ನೋಡೋದಲ್ಲ, ಅದರ ಒಳಗಡೆ ಚಕ್ರ ಶಂಖಗಳನ್ನು ಧಾರಣೆ ಮಾಡಿ ಕಮಲದ ಮೇಲೆ ಕೂತು ನಮ್ಮನ್ನೇ ನೋಡ್ತಾ ಇರುವಂತಹ ನಾರಾಯಣ ದೇವರನ್ನು ಚಿಂತನೆ ಮಾಡಬೇಕು. ಹಾಗೆ ಕೇವಲ 10 ನಿಮಿಷಗಳ ಕಾಲ ತಮ್ಮೆಲ್ಲ ಮಾಡಿದ ಎಲ್ಲ ಕೆಲಸಗಳನ್ನು ಸಮರ್ಪಿಸಿ ಹೊಸ ಸಂಕಲ್ಪವನ್ನು ಮಾಡುವುದು ಎಲ್ಲವನ್ನೂ ಕೂಡ ಹೀಗೆ ಸೂರ್ಯನಾರಾಯಣ ದೇವರ ಬಳಿ ಇವರು ಮಾಡ್ಕೊಳ್ತಾ ಬಂದರೆ ಇವರು ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸನ್ನು ಹೊಂದುತ್ತಾರೆ. ತುಂಬ ಸುಲಭ ಉಪಾಯ ಹಾಗೂ ತುಂಬ ಮುಖ್ಯವಾದ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ತಿಳಿದುಕೊಂಡಿದ್ದೀವಿ. ಇಷ್ಟೇ ಅಲ್ಲದೇ ಈಗ ಪ್ರಕೃತದಲ್ಲಿ ಹಸ್ತ ನಕ್ಷತ್ರದವರಿಗೆ ತುಂಬ ಚೆನ್ನಾಗಿದೆ ಈ ವರ್ಷ. ಯಾಕೆ ಅಂತಂದರೆ ಏಕಾದಶದಲ್ಲಿ ಲಾಭಸ್ಥಾನದಲ್ಲಿ ಗುರು ಇರೋದರಿಂದಾಗಿ ತುಂಬ ಚೆನ್ನಾಗಿದೆ. ಅಂದರೆ ಅವರಿಗೆ ವಿವಾಹ ಆಗದೇ ಇರುವಂಥವ್ರಿಗೆಲ್ಲ ವಿವಾಹ ಆಗುತ್ತೆ, ಮದುವೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ, ಭೂಮಿ ಸಿಗಬೇಕು ಅನ್ನೋ ಅಪೇಕ್ಷೆ ಇರೋರಿಗೆ ಭೂಮಿ ಪ್ರಾಪ್ತಿ ಆಗುತ್ತೆ. ಆದರೆ ಒಂದು ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆ ಅಂದರೆ ಶನಿ ಸಪ್ತಮ ಸ್ಥಾನದಲ್ಲಿ ಇರೋದರಿಂದಾಗಿ ಶನಿ ದೋಷ ಇದೆ. ಅದರಿಂದ ದಾಂಪತ್ಯದಲ್ಲಿ ಕಲಹ ಇತ್ಯಾದಿಗಳಿಗೂ ಅವಕಾಶ ಇದೆ. ಅಥವಾ ವಿವಾಹ ಆಗಬೇಕಾದ್ರೂ ಸ್ವಲ್ಪ ಅಡೆತಡೆ ಉಂಟಾಗುತ್ತೆ. ಆದರೆ ಏಕಾದಶದಲ್ಲಿ ಗುರು ಇರೋದರಿಂದಾಗಿ ಆಗುತ್ತೆ. ಶನಿ ದೋಷವು ಇದೆ. ಅದನ್ನು ಶನಿದೇವರ ಸ್ವಲ್ಪ ಅವರ ಸಂಪ್ರೀತಿಯನ್ನು ಗಳಿಸಿಬಿಟ್ರೆ ಗುರುದೇವರ ಅನುಗ್ರಹದಿಂದ ಪೂರ್ಣವಾಗಿ ಎಲ್ಲವೂ ಕೂಡ ಸಂಪ್ರಾಪ್ತವಾಗುತ್ತೆ. ಇದರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ ನಿಮ್ಮ ಯಾವ ಅಡೆತಡೆಗಳಿವೆ ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ನಾನು ಇಲ್ಲಿ ಒಂದು ಒಳ್ಳೆಯ ಉಪಾಯ ಹೇಳ್ತೀನಿ. ಹಾಗೆ ಮಾಡಿ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ ಉಲ್ಲಾಸ ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು
ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳು ಕೂಡ ದೂರತೋಪಾಸ್ತವಾಗುತ್ತೆ. ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆಯನ್ನಾದರೂ ಕೂಡ ಮಾಡಿ, ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ, ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ, ಹಾಗೂ ಅನೇಕ ಬಗೆಯ ಜ್ಯೋತಿಷ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂಥ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.